ಅಂತೂ ಇಂತೂ ಸುಮಾರು ದಿನ ಆದ್ಮೇಲೆ ನನ್ನೂರು ಕುಮಟದಲ್ಲಿ ಬಂಗಡೆ ಸುರಿಮಳೆ ಆಯ್ತು. ಬೆಳಗ್ಗೆದ್ದು ಸಾರ್ಗೆ ಎಂತ ಮಾಡೋದು ಅಂತ ನಾನು ಮಮ್ಮಿ ಡಿಸೈಡ್ ಮಾಡಿ ನಾನು ಒಂದು ರೌಂಡ್ ಮೀನ್ಪೇಟೆ ಕಡೆಗೆ ಹೋಗಿ ಬರ್ತೆ ಅಂತ ಹೊರಟೆ. ನಾ ಹೋಗಿ ನೋಡಿದ್ರೆ ಮೀನ್ಪೇಟೆ ಎಲ್ಲ ಖಾಲಿ ಖಾಲಿ. ಎಂತಕ್ಕೆ ಅಂತ ನೋಡಿದ್ರೆ ಮಾತ್ರ ಫ್ರೆಶ್ ಮೀನ್ ತಗೊಂಡು ಬೋಟ್ ಬಂದ್ ನಿಂತಿತ್ತು. ದೋಣಿ ಫುಲ್ ಬಂದದ್ದು ಬಂಗಡೆ. ಬಲೆಯಿಂದ ತಾಜಾ ತಾಜಾ ಬಂಗಡೆನ ಬಿಡಿಸಿ ಇಲ್ಲೇ ಮಾರ್ತರು ನಮ್ ಕಡೆಗೆ. ಒಂದ್ಸತಿ ಬಂಗಡೆ ಬರೋಕ್ ಚಾಲು ಆಯ್ತು ಅಂದ್ಬಿಟ್ರೆ 100 ರೂಪಾಯಿಗೆ ಹೋದ ವರ್ಷ 60 ಬಂಗಡೆವರೆಗೆ ಸಿಕ್ಕಿತ್ತು. ಬಂಗಡೆ ರಾಶಿ ಬಂದದೆ. ಇಶ್ವಣ ಅಂದ್ರೆ ಅಂಜಲ್ ಅಂತ್ರಲ್ಲ, ಅದ್ರ ರೇಟ್ ಕಡಿಮೆ ಆಗೋದಿನ ಅಂತ ಕೇಳಕ್ ಹೋಗಿದೆ. ರೇಟ್ ಕಡಿಮೆನೇ ಆಗಿತ್ತು, ಬಟ್ ನಾ ತಗೊಂಡೋದದ್ದು ಓನ್ಲಿ 200 ರೂಪೀಸ್ ಕ್ಯಾಶ್. ಎಂತ ಮಾಡುದು, ನಂಗೆ ಗೊತ್ತಿರ್ಲಿಲ್ಲ ಇಷ್ಟೆಲ್ಲ ಮೀನ್ ಬಂದಿದೆ ಅಂತ ಹೇಳಿ. ಅದಕ್ಕೆ 200 ರೂಪಾಯಿಗೆ 15 ಬಂಗಡೆ ತಗೊಬಂದೆ. ನಮ್ಮ ಮನೆಯಲ್ಲಿ ನಾನು ತಂಗಿ ಎಲ್ಲ ಸಾರನ್ ಮೀನ್ ತಿನ್ನೋದು ಅಷ್ಟಕ್ಕಷ್ಟೇ. ಅದಕ್ಕೆ 2 ರಿಂದ 3 ಮೀನ್ ಸಾರು ಮಾಡಿ ಮಿಕ್ಕಿದ್ದೆಲ್ಲ ಫ್ರೈ ಮಾಡುವ ಅಂತ ಹೇಳಿ ನಾನು ಮಮ್ಮಿ ಸೇರಿ ಬಂಗಡೆಗೆ ಮಸಾಲ ಹಾಕಿದ್ರು. ನಮ್ಮ ಕರಾವಳಿನಲ್ಲಿ ಮೀನ್ ಸಾರು ಹೆಂಗ್ ಮಾಡ್ತ್ರೋ ಅದು ನಮ್ಮ ಮನೆಯಲ್ಲಿ ಹೆಂಗ್ ಮಾಡ್ತ್ರೋ ಅಂತ ನಿಮ್ಗೆ ಏನಾದ್ರು ತಿಳ್ಕೊಬೇಕು ಅಂತಿದ್ರೆ ಕಮೆಂಟ್ ಅಲ್ಲಿ ಮೀನ್ ಸಾರು ಅಂತ ಹಾಕಿ. ನಿಮ್ಗೆಲ್ಲ ತಿಳ್ಕೊಳ್ಳೋ ಇಷ್ಟ ಇದ್ರೆ ನೆಕ್ಸ್ಟ್ ಟೈಮ್ ಖಂಡಿತ ನಾನು ಮೀನ್ ಸಾರು ಹೆಂಗ್ ಮಾಡುದು ಅಂತ ಹೇಳಿ ವಿಡಿಯೋ ಮಾಡಿ ಹಾಕ್ತೆ. ಮೀನ್ ಸಾರ್ಗೆ ಈರುಳ್ಳಿ, ಟೊಮೆಟೊ, ಸಣ್ಣದಾಗಿ ಹೆಚ್ಚಿರೋ ಹಸಿಮೆಣಸು ಮತ್ತು ಕೊತ್ತಂಬರಿ ಹಾಕಿದ್ರೆ ಬಹಳ ರುಚಿ ಆಯ್ತದೆ. ನನ್ಗಂತೂ ರಾಶಿ ಇಷ್ಟ. ಒಂದ್ ಕಡೆಗೆ ಮೀನ್ ಸಾರು ರೆಡಿ ಆಯ್ತು, ಇನ್ನೊಂದ್ ಕಡೆಗೆ ಬಿಸಿ ಬಿಸಿ ಆದ ಮೀನ್ ಫ್ರೈ ರೆಡಿ ಆಗ್ತದೆ. ನನ್ಗೆ ತವಾ ಫ್ರೈಕ್ಕಿಂತ ರವಾ ಫ್ರೈ ರಾಶಿ ಇಷ್ಟ. ಸಣ್ಣಿರ್ಬೇಕಾರಿಂದ ಜಾಸ್ತಿ ಮಾಡುದೇ ರವಾ ಫ್ರೈ, ಅದರಲ್ಲೂ ಮತ್ತೆ ಅದು ಕ್ರಿಸ್ಪಿ ಆಗಿರ್ತದಲ್ಲ, ಅದಕ್ಕೆ ಅದೇ ಇಷ್ಟ. ನಾವು ಊಟಕ್ಕೆ ಬಿಸಿ ಬಿಸಿ ಬಂಗಡೆ ಸಾರು, ಅದ್ರ ಜೊತೆಗೆ ಬಂಗಡೆ ಫ್ರೈನ ರೆಡಿ ಮಾಡಾಯ್ತು. ಊಟಕ್ಕೆ ಬಿಸಿ ಬಿಸಿ ಮೀನ್ ಸಾರು, ಒಂದ್ ಮೀನ್ ಫ್ರೈ ಇದ್ಬಿಟ್ರೆ ಕರಾವಳಿ ಜನಕ್ಕೆ ಅದಕ್ಕಿಂತ ಸ್ವರ್ಗ ಇನ್ನೊಂದಿಲ್ಲ. ನಾನಂತೂ ಬಂಗಡೆ ತಿನ್ಕೊಂಡು ಈ ವೀಕೆಂಡ್ ಫುಲ್ ಜಾಲಿ ಮಾಡಿದೆ. ನೀವೆಂತ ಮಾಡಿದ್ರಿ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಸಿಗ್ವಾ, ಅಲ್ಲಿ ತನಕ ಟಾಟಾ.